ಜನಸಾಮಾನ್ಯರ ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ಈ ಒಂದು ಹಕ್ಕೊತ್ತಾಯ ಸಮಾವೇಶವನ್ನ ಏರ್ಪಡಿಸಲಾಗಿದೆ. ಬಹಳ ಮುಖ್ಯವಾಗಿ ಉಳ್ಳಾಲ ತಾಲೂಕು ರಚನೆಯಾಗಿ 5 ವರ್ಷ ಕಳೆಯುತ್ತಾ ಬಂತು. ಇವತ್ತಿಗೂ ಕೂಡ ತಾಲೂಕು ಕಚೇರಿ ಇಲ್ಲ, ಮಿನಿ ವಿಧಾನಸೌಧ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಗೊಂದು ಸರ್ಕಾರಿ ತಾಲೂಕು ಆಸ್ಪತ್ರೆ ಇಲ್ಲ. ಮಾತ್ರವಲ್ಲ, ಬೇರೆ ಬೇರೆ ರೀತಿಯಾದಂಥ ಸಬ್ ರಿಜಿಸ್ಟ್ರಿ ಕಚೇರಿ ಇಲ್ಲ, ತಾಲೂಕಿಗೆ ಒಂದು ನ್ಯಾಯಾಲಯ ಇಲ್ಲ. ಈಗ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನ ಉಳ್ಳಾಲ ತಾಲೂಕಿನ ಜನತೆ ಇವತ್ತು ಅನುಭವಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಇವತ್ತು ಊರೂರು ಅಲೆದಾಡ್ತಕ್ಕಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಮಾತ್ರ ಅಲ್ಲ, ಇವತ್ತು ಮಾತೆತ್ತಿದರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ. ಏನ್ ಅಭಿವೃದ್ಧಿ ಅಂತ ನಾವು ಕೂಲಂಕುಷವಾಗಿ ನೋಡಿದಾಗ ಇಲ್ಲಿ ಯಾವುದೂ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಬಡವರಿಗೆ ಒಂದು ತುಂಡು ಭೂಮಿ ಕೊಡದೆ 25 ವರ್ಷಗಳಿಗೂ ಜಾಸ್ತಿ ಸಮಯ ಆಯಿತು. ಇವತ್ತು ಎಷ್ಟೋ ಗ್ರಾಮ ಪಂಚಾಯತ್ಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ನಿವೇಶನ ರೈತರ ಅರ್ಜಿಗಳು ಕೊಳಿತಾ ಇದೆ. ಅರ್ಹ ನಿವೇಶನ ರೈತರ ಪಟ್ಟಿಯನ್ನ ಮಾಡಿಲ್ಲ. ಮಾಡಿದ್ರು ಕೂಡ ಅವರಿಗೆ ಭೂಮಿಯನ್ನ ಇಷ್ಟರವರೆಗೂ ಕೂಡ ಕಾದಿರಿಸಿಲ್ಲ. ಈ ರೀತಿಯಾಗಿ ವರ್ಷಗಟ್ಲೆಯಿಂದ ಜನ ಇವತ್ತು ಏನು ಮಾಡ್ಬೇಕಂತಕ್ಕಂಥ ಪ್ರಶ್ನೆ ಇದೆ. ಮಾತ್ರ ಅಲ್ಲ, ಉಳ್ಳಾಲ ತಾಲೂಕಿನಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಕಳೆದ ವರ್ಷ ನಾವಿದೇ ಬೆಳ್ಮ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿಭಟನೆ ಮಾಡುವಾಗ ಒಬ್ರು ತಾಯಿ ಹಕ್ಕುಪತ್ರ ಕೊಟ್ಟಿದ್ದನ್ನು ತಂದು ತೋರಿಸ್ತಾರೆ. 30 ವರ್ಷ ಆಗಿದೆ. 30 ವರ್ಷ ಆಗಿ ಹಕ್ಕುಪತ್ರ ಕೊಟ್ಟರು, ಭೂಮಿ ಕೊಟ್ಟಿಲ್ಲ. ಯಾರ ಜವಾಬ್ದಾರಿ ಇದು? ಯಾರ ಜವಾಬ್ದಾರಿ? ಅಂದ್ರೆ ಜನರನ್ನ ಯಾವ ರೀತಿ ಮಂಗಾಮರಳು ಮಾಡ್ತಾ ಇದ್ದಾರೆ. ಹಕ್ಕುಪತ್ರನು ಸರಿಯಾಗಿ ಕೊಡ್ತಾ ಇಲ್ಲ. ಹಕ್ಕುಪತ್ರ ಕೊಟ್ಟರು ಕೂಡ ಅವರಿಗೆ ಭೂಮಿ ಇಲ್ಲ, ನಿವೇಶನ ಇಲ್ಲ. ಇವತ್ತಿಗೂ ಸಾವಿರಾರು ಸಂಖ್ಯೆಯಲ್ಲಿ ಉಳ್ಳಾಲ ತಾಲೂಕಿನ ಬಡವರು ಒಂದು ತುಂಡು ಭೂಮಿಗಾಗಿ ಅಂಗಲಾಚತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮಾತ್ರ ಅಲ್ಲ, ಕುಡಿಯುವ ನೀರಿನ ಸಮಸ್ಯೆ. ಎಂತ ಒಂದು ಸುಂದರವಾದಂತ ಊರು ನಮ್ದು ಉಳ್ಳಾಲ. ಒಂದು ಕಡೆ ಕಡಲು ಇದೆ, ಸಮುದ್ರ ಇದೆ, ಇನ್ನೊಂದು ಕಡೆ ನದಿ ಇದೆ. ಮಧ್ಯದಲ್ಲಿ ಇರ್ತಕ್ಕಂಥ ಉಳ್ಳಾಲ ತಾಲೂಕಿನ ಜನರಿಗೆ ಕುಡಿಯಲು ನೀರಿಲ್ಲ ಅಂತ ಎಂತ ಒಂದು ಅವಸ್ಥೆ ಅಂತ ನೀವು ಆಲೋಚನೆ ಮಾಡಿ. 24x7 ನೀರು ಕೊಡ್ತೇನಂತ ಹೇಳಿ ಇವತ್ತಿನವರೆಗೂ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ಲಿಲ್ಲ. ಶಿಕ್ಷಣ, ಆರೋಗ್ಯ, ಉದ್ಯೋಗದ ಪ್ರಶ್ನೆಗಳು ಬಾರಿ ಗಂಭೀರವಾಗಿ ಇವತ್ತು ಯುವ ಜನರನ್ನ, ಇವತ್ತು ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಆಸ್ಪತ್ರೆಗಳು ಬೇಕಾದಷ್ಟಿದೆ, ಖಾಸಗಿ ಆಸ್ಪತ್ರೆಗಳು. ಆದ್ರೆ ಬಡವರಿಗೆ ಅವರ ಆರೋಗ್ಯವನ್ನ ಕಾಪಾಡ್ತಕ್ಕಂಥ, ಅವರ ಜೀವವನ್ನ ಉಳಿಸ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಇಲ್ಲ, ತಾಲೂಕು ಆಸ್ಪತ್ರೆ ಇಲ್ಲ. ಇಂಥ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಒಂದು ಕಡೆ ಆದ್ರೆ, ಇವತ್ತು ಉಳ್ಳಾಲವನ್ನ, ಇಲ್ಲಿನ ಮಣ್ಣನ್ನ ಕದೀತಕ್ಕಂಥ ಕಳ್ಳರಿದ್ದಾರೆ. ಉಳ್ಳಾಲದಲ್ಲಿ ಆಗ್ತಕ್ಕಂಥ ಅಕ್ರಮ ಮರಳುಗಾರಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಎಲ್ಲಿಯೂ ಕೂಡ ಆಗೋದಿಲ್ಲ. ಅಷ್ಟು ದೊಡ್ಡ ರೀತಿಯಲ್ಲಿ ಅಕ್ರಮ ಮರಳುಗಾರಿಕೆ ಇವತ್ತು ನಡೀತಾ ಇದೆ. ಇಲ್ಲಿನ ಮೊನ್ನೆ ನಿರ್ಮಾಣ ಆಗಿರ್ತಕ್ಕಂಥ ಹರೇಕಳ ಬ್ರಿಡ್ಜ್, ಅದರ ಬುಡದಲ್ಲಿ ಇವತ್ತು ಆ ಬುಡದಲ್ಲಿ ಹೊಯ್ಗೆ ತೆಗೆಯತಕ್ಕಂಥ, ಮರಳು ತೆಗೆಯತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಅಪಾಯದ ಮುನ್ಸೂಚನೆ ಇವತ್ತು ದೊರಕಿದೆ. ಆದ್ರಿಂದ ಇಷ್ಟು ದೊಡ್ಡ ರೀತಿಯಾದಂಥ ಅಕ್ರಮ ಮರಳುಗಾರಿಕೆಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯತೆ ಆಗ್ಬೇಕು. ಮುಡಿಪು ಪ್ರದೇಶದ ಮಣ್ಣನ್ನು ಇವತ್ತು ವಿದೇಶಕ್ಕೆ ಕಳಿಸಿ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಆಗ್ತಾ ಇದೆ. ಇಲ್ಲಿನ ನೆಲ, ಜಲ ಎಲ್ಲವನ್ನು ದೋಷತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಗ್ರಾಮೀಣ ಪ್ರದೇಶ ಜನರ ಕಷ್ಟಗಳು ಒಂದಾದ್ರೆ, ನಗರ ಪ್ರದೇಶದವರ ಕಷ್ಟವನ್ನು ನೋಡಿ. ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಅಲ್ಲಲ್ಲಿ ಬಹುಮಾಡಿ ಕಟ್ಟಡಗಳಾಗ್ತಾ ಇದೆ, ಆಸ್ಪತ್ರೆಗಳಿದೆ. ನೀವು ಒಂದು ಕ್ಷಣ ಯೋಚನೆ ಮಾಡಿ, ಅಲ್ಲಿಯ ಡ್ರೈನೇಜ್ ನೀರು ಎಲ್ಲಿ ಹೋಗ್ತಾ ಇದೆ ಅಂತ ಆಲೋಚನೆ ಮಾಡಿ. ಇಂಥ ಗಂಭೀರವಾದಂತ ಪ್ರಶ್ನೆಗಳಿದೆ. ಒಳ ರಸ್ತೆಗಳ ಅವ್ಯವಸ್ಥೆ ಇದೆ, ಡ್ರೈನೇಜ್ ಅವ್ಯವಸ್ಥೆ ಇದೆ. ಅದೇ ರೀತಿ ನಮ್ಮ ತೊಕ್ಕೋಟಿನ ಫ್ಲೈಓವರ್ನ ಕತೆ ನೋಡಿ. ತೊಕ್ಕೋಟಿನ ಅವೈಜ್ಞಾನಿಕವಾದಂತ ಆ ಫ್ಲೈಓವರ್ ನಿಂದಾಗಿ ಉಳ್ಳಾಲದಂತ ಊರಿಗೆ ಹೋಗ್ಲಿಕ್ಕೆ ರಸ್ತೆನೇ ಇಲ್ಲ. ಇವತ್ತು ಫ್ಲೈಓವರ್ನ ಅಡಿಯಲ್ಲಿ ರಾಂಗ್ ಸೈಡ್ ನಿಂದ ಹೋಗ್ಬೇಕು. ಇವತ್ತು ತಾತ್ಕಾಲಿಕ ಅಂತ ಅವ್ರು ಹೇಳ್ಬೋದು, ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ಕೇಳಿದಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜೊತೆ ಅವರಿಗೆ ಉತ್ತರ ಇಲ್ಲ. ಅಂದ್ರೆ ಎಷ್ಟೊಂದು ಅವೈಜ್ಞಾನಿಕ ರೀತಿಯಲ್ಲಿ ಇವತ್ತು ಆ ಒಂದು ಮೇಲ್ಸೇತುವೆಯನ್ನ ರಚನೆ ಮಾಡಿದರೆ ಎಷ್ಟು ಜೀವ ಬಲಿಯಾಗಿದೆ ಇವತ್ತು, ಇದನ್ನ ನಾವು ನೋಡ್ಬೇಕಾಗುತ್ತೆ. ಅದೇ ರೀತಿ
ಒಂದು ರೀತಿ ಇಲ್ಲಿಗೆ ಸರಿಯಾಗಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಖಾಸಗಿ ಅವರಿಗೆ ಬೇಕಾದಷ್ಟನ್ನು ಕೊಡ್ತಾರೆ. ಆದ್ರೆ ಬಡವರ ಮಕ್ಕಳು ಇಂಜಿನಿಯರಿಂಗ್ ಕಲಿಬೇಕು, ಮೆಡಿಕಲ್ ಕಲಿಬೇಕಂತ ಪ್ರಶ್ನೆ ಬಂದಾಗ ಅದಕ್ಕೂ ಕೂಡ ಇವತ್ತು ಅವಕಾಶಗಳಿಲ್ಲ. ಇವತ್ತು ನೋಡಿ ದೇರ್ಲಕಟ್ಟೆ ಎಷ್ಟೊಂದು ಒಂದು ಸುಂದರವಾದಂತ ಊರು ಜಂಕ್ಷನ್ ಆಗಿ ಇವತ್ತು ಮಾರ್ಪಾಡಾಗಿದೆ. ಯಾಕೆ ಇಲ್ಲಿ ಒಂದು ಮಾರುಕಟ್ಟೆ ಇಲ್ಲ? ಉಳ್ಳಾಲ ತಾಲೂಕಿನಲ್ಲಿ ಒಂದೇ ಒಂದು ಮಾರುಕಟ್ಟೆ ಇಲ್ಲ. ಯಾಕೆ ದೇರ್ಲಕಟ್ಟೆಯಲ್ಲಿ ಒಂದು ಮಾರುಕಟ್ಟೆ ಮಾಡ್ಲಿಕ್ಕೆ ಆಗೋದಿಲ್ಲ? ಯಾಕೆ ತೊಕ್ಕೋಟ್ನಲ್ಲಿ ಆಗೋದಿಲ್ಲ? ಯಾಕೆ ಮುಡಿಪಿನಲ್ಲಿ ಒಂದು ಮಾರುಕಟ್ಟೆ ಮಾಡ್ಲಿಕ್ಕೆ ಆಗೋದಿಲ್ಲ? ಕಣ್ಣೋಟವೇ ಇಲ್ಲ. ಅಭಿವೃದ್ಧಿ ರಸ್ತೆಯನ್ನು ಅಗಲ ಮಾಡಿದ ತಕ್ಷಣ ಅಭಿವೃದ್ಧಿ ಅಲ್ಲ, ಅಭಿವೃದ್ಧಿ ಜನರ ಅಭಿವೃದ್ಧಿ ಆಗ್ಬೇಕು, ಬದುಕಿನ ಅಭಿವೃದ್ಧಿ ಆಗ್ಬೇಕು. ಹೀಗೆ ಹಲವಾರು ಅಂಶಗಳು ನಮ್ಮ ಮುಂದೆ ಇದೆ ಬಂಧುಗಳೇ. ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಈ ಹೋರಾಟ ಇವತ್ತು ಆಗ್ತಾ ಇರುವಂತದ್ದು. ಇವತ್ತು ದ್ವೀಪವಾಸಿಗಳು 7-8 ದ್ವೀಪಗಳಿದೆ. ಆ ದ್ವೀಪವಾಸಿಗಳ ಬದುಕನ್ನು ನೋಡ್ಬೇಕು. ಪಾಪ ಮಳೆಗಾಲ ಬಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕ್ತಕ್ಕಂತ ಪರಿಸ್ಥಿತಿ ದ್ವೀಪವಾಸಿಗಳದು. ಅವರು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 78 ವರ್ಷ ಆಯ್ತು, ಮೂಲಭೂತ ಸೌಕರ್ಯಗಳಿಲ್ಲ ದ್ವೀಪವಾಸಿಗಳಿಗೆ. ಅಂತ ಸಂದರ್ಭದಲ್ಲಿ ಆ ದ್ವೀಪಗಳನ್ನು ಉಳಿಸಬೇಕು. ಅಕ್ರಮ ಮರಳುಗಾರಿಕೆಯಿಂದ ದ್ವೀಪ ನಾಶ ಆಗ್ತಾ ಇದೆ, ಅದನ್ನು ಉಳಿಸಬೇಕು. ಅಲ್ಲಿನ ಜನರ ಬದುಕನ್ನು ಉಳಿಸಬೇಕು ಅಂತಕ್ಕಂಥ ವಿಚಾರ ನಮ್ಗೆ ಎದುರುಗಡೆ ಇದೆ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಕಾನೆಕೆರೆ ಅಂತ ಇದೆ. ಎಂತ ಸಮಸ್ಯೆಗಳು ಹೃದಯ ಭಾಗದಲ್ಲಿ ಇದ್ದಾರೆ ನೋಡಿ. ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಇದೆ, ರಸ್ತೆಯನ್ನ ಕಡಿತ ಮಾಡಿದ್ದಾರೆ, ಅಲ್ಲಿನ ತಡೆಗೋಡೆ ಅಪಾಯದಲ್ಲಿ ಪರಿಸ್ಥಿತಿಯಲ್ಲಿದೆ. ಅಲ್ಲಿನ ಊರಿನ ಗ್ರಾಮಸ್ಥರ ಕಷ್ಟವನ್ನ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಮ್ಲಮಗರ್ನ ಗ್ರಾಮಸ್ಥರು ಅಲ್ಲಿನ 100 ಎಕರೆ ಭೂಮಿ ಇವತ್ತು ನವ ಭೂಮಾಲಕ ವರ್ಗ ಕೈಗೆ ಶಿಫ್ಟ್ ಆಗ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ. ಅಲ್ಲಿನ ರೈತರ ಪರಿಸ್ಥಿತಿ ಗಂಭೀರ ಹಂತಕ್ಕೆ ಬಂದು ನಿಂತಿದೆ. ಇದು ಅಮ್ಲಮಗರ ಗ್ರಾಮದ ಪ್ರಶ್ನೆ, ಕಾನೆಕೆರೆ ಜನರ ಪ್ರಶ್ನೆ. ಈಗ ಒಂದೊಂದು ಗ್ರಾಮದಲ್ಲೂ ಕೂಡ ಅನೇಕ ರೀತಿಯ ಪ್ರಶ್ನೆಗಳಿದೆ. ಮಾತ್ರವಲ್ಲ, ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಉಳ್ಳಾಲ ತಾಲೂಕಿನಲ್ಲಿ 100 ಸಂಖ್ಯೆಯಲ್ಲಿದ್ದಾರೆ. ಅವರನ್ನು ಆಗಿಂದಾಗಿ ಎತ್ತಂಗಡಿ ಮಾಡ್ತಾ ಕೆಲಸ ಆಗ್ತಾ ಇದೆ. ಕಾನೂನು ಏನಿದೆ? ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು, ಅವರಿಗೆ ID ಕಾರ್ಡ್ ಕೊಡ್ಬೇಕು, ಅವರಿಗೆ ಪ್ರಮಾಣ ಪತ್ರ ಕೊಡ್ಬೇಕು. ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಬೇಕಾದಕ್ಕೆ ಇಡೋದು, ಬೇಡದಾಕೆ ತೆಗೆದು ಬಿಸಾಡೋದು. ಅವರಿಗೆ ಬದುಕಿಲ್ವಾ? ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರಿಗೆ ಕೂಡ ತನ್ನದೇ ಆದಂತ ಬದುಕಿಲ್ವಾ? ಅವರಿಗೆ ಕಾನೂನು ಇದೆ, ಕಾನೂನು ರಕ್ಷಣೆ ಇದೆ, ಕಾನೂನು ಬದ್ಧವಾಗಿ ಅವರಿಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ನಮ್ಮ ಇವತ್ತಿನ ಹೋರಾಟದಲ್ಲಿ ಅವರು ಕೂಡ ಭಾಗವಹಿಸ್ತಾರೆ. ಆಟೋ ರಿಕ್ಷಾ ಚಾಲಕರು ಇಡೀ ತಾಲೂಕನ್ನು ತಿರುಗಿ ಎಲ್ಲಿದೆ ಅವರಿಗೆ ಪಾರ್ಕ್? ಎಲ್ಲಿದೆ ಪಾರ್ಕ್? ಪಾರ್ಕ್ ವ್ಯವಸ್ಥೆ ಇಲ್ಲ. ಪಂಚಾಯತ್ ಆಕ್ಟಿನಲ್ಲಿ ಅವರಿಗೆ ಸುಸಜ್ಜಿತವಾದಂತ ಆಟೋ ರಿಕ್ಷಾ ನಿಲ್ದಾಣ ಮಾಡ್ಬೇಕಂತ ಇದೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಇದೆ, ಆ ರಿಕ್ಷಾ ಪಾರ್ಕಿನ ಹತ್ತಿರ ಒಂದು ಶೌಚಾಲಯ ಮಾಡ್ಬೇಕಂತ ಇದೆ. ಯಾರು ಮಾಡಿಕೊಟ್ಟಿದ್ದಾರೆ? ಯಾವ ಪಂಚಾಯತ್ನವ್ರು ಮಾಡಿಕೊಟ್ಟಿದ್ದಾರೆ? ಇದನ್ನ ನಾವು ಕೇಳ್ಬೇಕಾ ಬೇಡವಾ? ಈ ರೀತಿಯ ಪ್ರಶ್ನೆಗಳನ್ನು ಇಟ್ಕೊಂಡು ಎಲ್ಲಾ ವಿಭಾಗದ ಜನ, ವಿದ್ಯಾರ್ಥಿಗಳು, ಯುವ ಜನರು, ಮಹಿಳೆಯರು, ರೈತರು, ಕಾರ್ಮಿಕರು, ಅದೇ ರೀತಿ ದಲಿತ ಸಮುದಾಯ, SC/ST ರಿಸರ್ವೇಶನ್ ಫಂಡ್ ಎಲ್ಲಾ ಪಂಚಾಯತ್ನಲ್ಲೂ ಕೂಡ ಅದನ್ನ ನುಂಗಿ ನೀರು ಕುಡಿದಿದ್ದಾರೆ. ಯಾವ ದಲಿತ ಸಮುದಾಯಕ್ಕೂ ಸಿಕ್ಕಿಲ್ಲ. ಇದರ ದಾಖಲೆ ಸಮೇತ ನಮ್ಮ ಕೈಯಲ್ಲಿದೆ. ಆಗಿರುವಾಗ ದಲಿತ ಸಮುದಾಯದ ಪರವಾಗಿ ನಾವು ಧ್ವನಿಯನ್ನು ಎಬ್ಬಿಸಬೇಕಾಗಿದೆ. ಅವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆದಿವಾಸಿ ಸಮುದಾಯ, ಕೊರಗ ಸಮುದಾಯ ಉಳ್ಳಾಲ ತಾಲೂಕಿನಲ್ಲಿದ್ದಾರೆ. ಅವರ ಬದುಕಿನ ಬಗ್ಗೆ ಬೆಳಕನ್ನು ಚೆಲ್ಲಲಿಕ್ಕೆ ಅವರು ಈ ಹಕ್ಕೊತ್ತಾಯ ಸಮಾವೇಶದಲ್ಲಿ ಭಾಗಿಗಳಾಗಿದ್ದಾರೆ. ಆದ್ರಿಂದ ಈ ಒಂದು ಇವತ್ತಿನ ಈ ಸಮಾವೇಶ ಇದೆಯಲ್ಲ, ಇದು ಕಮ್ಯುನಿಸ್ಟರ ಸಭೆ ಅಲ್ಲ. ಇದು ಕಮ್ಯುನಿಸ್ಟರ ಇದರ ಬೇಡಿಕೆ ಎಲ್ಲೂ ಇಲ್ಲ. ಇದು ಜನತೆಯ ಹೋರಾಟ, ಜನತಾ ಸಮಾವೇಶ, ಹಕ್ಕೊತ್ತಾಯ ಸಮಾವೇಶ. ಇಲ್ಲಿ ಎಲ್ಲ ಬೇಡಿಕೆಗಳು ಜನಸಾಮಾನ್ಯರದು, ಜನ ಸಮುದಾಯದ್ದು. ಆದ್ರಿಂದ ಕಮ್ಯುನಿಸ್ಟ್ ಪಕ್ಷ ಇದಕ್ಕೆ ನೇತೃತ್ವವನ್ನು ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಜನಸಾಮಾನ್ಯರ ಮಧ್ಯೆ ಇವತ್ತಿನಿಂದ ಈ ಹಕ್ಕೊತ್ತಾಯ ಸಮಾವೇಶದ ಬಳಿಕ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ತೀಕ್ಷ್ಣವಾಗಿ ಒಂದೊಂದು ವಿಭಾಗದ ಪ್ರಶ್ನೆ ಎತ್ತಿಕೊಂಡು ಹೋರಾಟವನ್ನು ಮಾಡ್ಲಿಕ್ಕಿದೆ ಬಂಧುಗಳೇ. ಇದನ್ನು ಬಿಡೋದಿಲ್ಲ ನಾವು. ಯಾಕಂತೇಳಿ ಇದು ಕೇವಲ ಇದು ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ನಾವು ಮತ್ತಷ್ಟು ತೀಕ್ಷ್ಣ ರೀತಿಯ ಆಯಾಯ ವಿಭಾಗದ ಪ್ರಶ್ನೆಗಳು ಎತ್ತಿಕೊಂಡು ರಾಜ್ಯ ಸರ್ಕಾರದ ಮುಂದೆ, ಜಿಲ್ಲಾಡಳಿತ ಮುಂದೆ ನಾವು ಮನವಿಗಳನ್ನ, ನಮ್ಮ ಒತ್ತಡವನ್ನ ಹಾಕ್ಲಿಕ್ಕಿದ್ದೇವೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಜೊತೆ ರಾಣಿ ಅಬ್ಬಕ್ಕ ಬಸ್ ನೌಕರರ ಸಂಘಟನೆಯ ನಮ್ಮ ಮುಖಂಡರು, ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಅಲ್ತಾಫ್ ದೇರ್ಲಕಟ್ಟೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ, ಈಗ ಅತ್ಯಂತ ಪ್ರಮುಖ ಘಟ್ಟ
ಈ ಒಂದು ಐತಿಹಾಸಿಕ ಈ ಒಂದು ಸಮಾವೇಶದ ಉದ್ಘಾಟನಾ ಸಮಾರಂಭವನ್ನ ಉದ್ಘಾಟನೆ ಮಾಡ್ಬೇಕಂತೇಳಿ ನಮ್ಮ CPIMನ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಗಾತಿ ಮುನೀರ್ ಕಾಟಿಪಳ್ಳರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.